ಸರ್ ನಮಸ್ತೆ. ಇವತ್ತು ಸಿದ್ದಾಪುರ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳು ತಮ್ಮ ಕಚೇರಿಗೆ ಬಂದಿದ್ದೇವೆ. ನಾನೆಲ್ಲ ಚಂದ್ರಶೇಖರ್ ವೀರಭದ್ರ ಹಸ್ಲಾರ್ ಹಾಗೂ ಅವರ ಸಹೋದರ ಅಂತ ಮಂಜುನಾಥ್ ಹಸ್ಲಾರ್ ಅವರು ಮೊನ್ನೆ ದಿವಸ 6ನೇ ತಾರೀಕು ಮಂಗಳವಾರ ಬೆಳಗ್ಗೆ ಬೈಕ್ ತೆಗೆದುಕೊಂಡು ತನ್ನ ಹೆಂಡತಿಗೆ ನಾನು ಸಿರ್ಸಿಗೆ ಹೋಗಿ ಕೆಲಸ ಇದೆ, ಸಿರ್ಸಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅವತ್ತು ಹೊರಟವನು ಮಧ್ಯಾಹ್ನ ಮತ್ತೆ ತಿರ್ಗಿ 12 ಗಂಟೆಗೆ ನಾನು ಸಿದ್ದಾಪುರ ಪೇಟೆಯಲ್ಲಿ ಒಬ್ಬರ ಜೊತೆಗಿದ್ದೇನೆ, ನೀನು ಅಜ್ಜಿ ಮನೆಯಿಂದ ಊರಿಗೆ ಹೋಗು ಅಂತೇಳಿ ಅವರ ಹೆಂಡತಿಗೆ ಹೇಳಿ ಮಗನನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಫೋನ್ ಕಟ್ ಮಾಡಿರ್ತಾರೆ. ತದನಂತರದಲ್ಲಿ ಆ ಹೆಣ್ಮಗಳು ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ಅವರು ಫೋನ್ ಸಂಪರ್ಕಕ್ಕೆ ಸಿಗಲಿಲ್ಲ. ನಿನ್ನೆ ಬೆಳಗಿನ ದಿವಸ ಆ ಕುಟುಂಬದವರು ತಮ್ಮ ಹತ್ರ ಬಂದು ನಾಪತ್ತೆಯಾಗಿದ್ದಾರೆ ಅಂತೇಳಿ ಪ್ರಕರಣ ದಾಖಲು ಮಾಡ್ತಾರೆ. ತಮ್ಮ ಹತ್ರ ಬಂದಾಗ ತಮ್ಮ ಇಲಾಖೆಯಿಂದ ಏಸಪ್ಪ ಸುಳೆಮರ್ತಿ ಕ್ರಾಸಲ್ಲಿ ಆಕ್ಸಿಡೆಂಟ್ ಆಗಿದೆ, ತಾವು ಹೋಗಿ ಅಲ್ಲಿ ಒಂದು ಪರೀಕ್ಷೆ ಮಾಡಿ ನೀವು ಹೋಗಿ ಸ್ಥಳವನ್ನು ನೋಡಿ ಅಂತ ತಾವು ತಿಳಿಸಿದ ಮೇಲೆ ಅವರು ಹೋಗಿ ಸ್ಥಳವನ್ನು ನೋಡಿರ್ತಾರೆ. ಒಳಲಿರೋ ಚೈನಿಂದ ನಮ್ಮದೇ ಮಕ್ಕಳು ಇರ್ಬೋದು ಅಂತೇಳಿ ಅವರು ಅಂದಾಜನ್ನು ಮಾಡಿ ಇವತ್ತು DNA ಟೆಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಹಂತದ ತನಿಖೆಯನ್ನು ಮಾಡಲಿಕ್ಕೆ ಇವತ್ತು ಹೊನ್ನಾವರದ ಪೊಲೀಸ್ ಇಲಾಖೆಯವರು ಪ್ರಕರಣ ದಾಖಲು ಮಾಡ್ಕೊಂಡು ಹೊನ್ನಾವರದಲ್ಲಿ ಬಾಡಿಯನ್ನು ಇಟ್ಟಿದ್ದಾರೆ. ಸರ್, ನಾನು ದಲಿತರ ಮುಖ್ಯ ಪರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ದಲಿತರು ಶೋಷಣೆಗೊಳಗಾಗಿ ಜೀತದಾಳಾಗಿ ಕೆಲಸ ಮಾಡ್ತಾ ಇದ್ದರು. ಮನೆಯಿಂದ ಬೈಕಲ್ಲಿ ತೆರಳಿ ಯಾವುದೋ ಒಂದು ಕಾರಲ್ಲಿ ಶವವಾಗಿ ಪತ್ತೆ ಆಗ್ತಾರಂತ ಹೇಳಿದ್ರೆ ಆ ಕಾರು ಒಬ್ಬನಿಗೆ ಡ್ರೈವ್ ಮಾಡ್ಲಿಕ್ಕೆ ಬರ್ತಿತ್ತು. ಯಾರು? ಚಂದ್ರಶೇಖರ್ ಅಂತ ಹೇಳಿದ್ರೆ ಡ್ರೈವ್ ಮಾಡ್ಲಿಕ್ಕೆ ಬರ್ತಿತ್ತು. ಆದರೆ ಅವ್ರ ಕಾಲಿಗೆ ಪೆಟ್ಟಾಗಿಂದ ಅವರು ಡ್ರೈವಿಂಗನ್ನು ಸಂಪೂರ್ಣವಾಗಿ ತಿಂಗಳಗಟ್ಟಲೆ ಕಾಲ ಬಿಟ್ಟಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಹಾಗಾದರೆ ಆ ಕಾರಿನಲ್ಲಿ ಸಿಕ್ಕಂಥ ಶವ ಈ ಚಂದ್ರಶೇಖರ್ ಮತ್ತು ಸಹೋದರದ ಮಂಜುನಾಥಂದಾದರೆ ಆ ಕಾರನ್ನು ಯಾರು ಹೊಡ್ಕೊಂಡು ಹೋದರು? ಆ ಕಾರಲ್ಲಿ ಟ್ರೈನಲ್ಲಿ ಬಿದ್ದಾಗ ಆ ಕಾರಲ್ಲಿ ಯಾವುದಾದ್ರು ಸ್ಫೋಟಕ ವಸ್ತುಗಳನ್ನು ಇಟ್ಟಿದ್ರು ಅಥವಾ ಯಾರಲ್ಲಿ ಕರ್ಕೊಂಡು ಹೋಗಿ ಅವರ ಕಾರನ್ನು ಆಕ್ಸಿಡೆಂಟ್ ಮಾಡಿದ್ದಾರೆ ಅಥವಾ ಯಾವುದಾದ್ರು ಥರ ನಿಗೂಢ ಕೊಲೆ ಮಾಡಿದರು ಅನ್ನೋ ಪೂರ್ತಿ ಸಂಶಯ ವ್ಯಕ್ತಪಡ್ತಾ ಇದೆ. ದಯವಿಟ್ಟು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ, ಈ ವಿಚಾರವನ್ನು ಗಂಭೀರವಾಗಿ ತಾವು ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಬಯಲಿಗೆಳೆದು ಯಾರ್ಯಾರು ತೊಂದರೆ ಮಾಡಿದ್ದಾರೆ, ಏನೇನಿದೆ ಇದು ಪೂರ್ತಿ ಚಿತ್ರಣವನ್ನು ಗಮನ ಹರಿಸಿದ್ರೆ 100% ಇದು ಏನೋ ಒಂದು ತೊಂದರೆ ಆಗಿದ್ದಂತೂ ನಿಜವಾಗ್ಲೂ ಗೊತ್ತಾಗ್ತದೆ. ತಾವು ತನಿಖೆ ಮಾಡಿ. ನಮಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ, ನಂಬಿಕೆ ಇದೆ. ತಾವು ಈ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಬಯಲು ಮಾಡಿ ಆ ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕಂತೇಳಿ ಸಮಸ್ತ ದಲಿತರ ಪರವಾಗಿ ನಾವು ಇವತ್ತು ಮನವಿಯನ್ನ ತಮ್ಮ ಮುಖಾಂತರ SP ಸಾಹೇಬರಿಗೆ ಮನವಿಯನ್ನ ಕಳಿಸ್ತಾ ಇದ್ದೇವೆ. ಬನ್ನಿ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು.